ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುವರ್ಣ ನ್ಯೂಸ್ ಡಿಜಿಟಲ್. ನಾನು ನಿಮ್ಮ ರೋಜಾ ಮನು ಪಾಟೀಲ್. ಯಶ್ 2016-17 ಫೇಸ್ಬುಕ್ಕಲ್ಲಿ ಒಂದು ಪೋಸ್ಟ್ನ ಶೇರ್ ಮಾಡ್ತಾರೆ. ತುಂಬ ಮೆಚೂರ್ಡ್ ಆದಂತಹ ಮಾತುಗಳು. ಆಗ್ಲೇನೆ ಅವರು ಆ ಪೋಸ್ಟ್ನ ಶೇರ್ ಮಾಡಿರುವಂಥದ್ದು. ಯಾವ ವಿಚಾರವಾಗಿ? ರಶ್ಮಿಕಾ ಮಂದಣ್ಣ ಕಿರಿಕ್ ಪಾರ್ಟಿ ರಿಲೀಸ್ ಟೈಮ್ ಆ ಸಂದರ್ಭದಲ್ಲಿ ಒಂದು ಹೇಳಿಕೆಯನ್ನು ಕೊಡ್ತಾರೆ. ಅವ್ರು ಗೊತ್ತಿಲ್ಲ ಯಾಕಾಗಿ ಆ ರೀತಿಯಾದಂತಹ ಹೇಳಿಕೆಯನ್ನು ಕೊಟ್ಟರು ಅಂತ ಹೇಳ್ಬಿಟ್ಟು, ಬಟ್ ಅವರು ಕೊಟ್ಟಂತಹ ಆ ಒಂದು ಹೇಳಿಕೆಯ ವಿಚಾರವಾಗಿ ಯಶ್ ಫ್ಯಾನ್ಸ್ ಸಿಕ್ಕಾಪಟ್ಟೆ ಗರಂ ಆಗ್ತಾರೆ. ಮತ್ತೆ ಅವರ ಒಂದು ಸೋಷಿಯಲ್ ಮೀಡಿಯಾ ಪೇಜಸ್ ಅಲ್ಲಿ ಕೂಡ ರಶ್ಮಿಕಾ ಮಂದಣ್ಣಗೆ ಬ್ಯಾಡ್ ಕಮೆಂಟ್ಸ್ ಹೋಗ್ತಾ ಹೋಗುತ್ತೆ ಅಂಡ್ ಟ್ರೋಲ್ಸ್ ಕೂಡ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಹೋಗುತ್ತೆ. ಸೊ ಆ ಒಂದು ಸಂದರ್ಭದಲ್ಲಿ ಯಶ್ ಸುಮ್ಮನಿರ್ತಾರೆ. ಅವರ ಆ ಒಂದು ಕಮೆಂಟ್ಗೆ ಅಂದರೆ ಒಂದು ಇಂಗ್ಲಿಷ್ ಚಾನೆಲ್ನ ಇಂಟರ್ವ್ಯೂ ನಡೀತಾ ಇರುತ್ತೆ ಕಿರಿಕ್ ಪಾರ್ಟಿ ಟೈಮಲ್ಲಿ. ಅಲ್ಲಿ ರಶ್ಮಿಕಾ ಮಂದಣ್ಣ ಜೊತೆಗೆ ರಕ್ಷಿತ್ ಶೆಟ್ಟಿ ಇಬ್ಬರು ಕೂಡ ಸಂದರ್ಶನದಲ್ಲಿ ಭಾಗಿಯಾಗಿರ್ತಾರೆ. ಸೊ ಆ ಒಂದು ಟೈಮಲ್ಲಿ ಸಂದರ್ಶನ ಕಂಪ್ಲೀಟ್ ಆಗಿ ಮುಗ್ದಾದ ನಂತರ ರ್ಯಾಪಿಡ್ ಫೈರ್ ಅಂತ ಒಂದು ಏನಿರುತ್ತೆ, ಆ ರ್ಯಾಪಿಡ್ ಫೈರಲ್ಲಿ ಕ್ವೆಶನ್ಸನ್ನು ಕೇಳುವಂತಹ ಸಂದರ್ಭದಲ್ಲಿ ಆ ಪತ್ರಕರ್ತರು ರ್ಯಾಪಿಡ್ ಫೈರನ್ನು ಕೇಳುವಂತಹ ಸಂದರ್ಭದಲ್ಲಿ ಒಬ್ಬೊಬ್ಬ ಹೀರೋ ಹೆಸರುಗಳನ್ನು ಹೇಳ್ತಾ ಅವರಿಗೆ ಯಾವುದು ಸೂಟ್ ಆಗುತ್ತೆ, ಇವಾಗ ಸ್ಟೈಲಿಶ್ ಆಗಿರ್ಬೋದು, ಹಂಬಲ್ ಆಗಿರ್ಬೋದು, ಆಟಿಟ್ಯೂಡ್ ಆಗಿರ್ಬೋದು, ಲೈಕ್ ಈ ರೀತಿಯಾಗಿ ಒಂದಷ್ಟು ಆಪ್ಷನ್ಸನ್ನು ಕೊಟ್ಬಿಟ್ಟು ಯಾರ ಹೆಸರನ್ನ ಹೋಲಿಕೆ ಮಾಡ್ತೀರಾ, ಯಾರನ್ನ ಇಲ್ಲಿ ಹೋಲಿಕೆ ಮಾಡೋದಕ್ಕೆ ಇಷ್ಟಪಡ್ತೀರಾ ಅಂತ ಹೇಳ್ಬಿಟ್ಟು ಒಂದಷ್ಟು ಆಪ್ಷನ್ಸನ್ನು ಕೊಡ್ತಾರೆ. ಸೊ ಆಗ ರಶ್ಮಿಕಾ ಮಂದಣ್ಣ ಒಂದು ಹೇಳಿಕೆಗೆ ಯಶ್ ಅವರ ಹೆಸರನ್ನ ತೆಗೆದುಕೊಳ್ತಾರೆ. ಏನಕ್ಕೆ ಅಂದರೆ ಶೋ ಆಫ್ ಅಂತ ಹೇಳ್ಬಿಟ್ಟು ಒಂದು ಆಪ್ಷನ್ ಕೊಡ್ತಾರೆ. ಸೊ ಆಗ ಇವರು ಯಶ್ ಅಂತ ಹೇಳ್ಬಿಟ್ಟು ಚೂಸ್ ಮಾಡ್ತಾರೆ. ತಕ್ಷಣಕ್ಕೇನು ಹೇಳೋದಿಲ್ಲ. ಅವರು ಹೇಳಿದ ತಕ್ಷಣ ಯೋಚನೆ ಮಾಡ್ತಾರೆ, ಒಂದೆರಡು ಬಾರಿ ರಕ್ಷಿತ್ ಶೆಟ್ಟಿ ಅವರ ಮುಖವನ್ನು ನೋಡ್ತಾರೆ. ಸೊ ಆಗ್ತಾರೆ ಅವರು ಇಂಡಸ್ಟ್ರಿಗೆ ಕಾಲಿಟ್ಟಿರ್ತಾರೆ. ಅಂದರೆ ಚೊಚ್ಚಲ ಸಿನಿಮಾ ಕಿರಿಕ್ ಪಾರ್ಟಿ. ಸೊ ಆ ಸಂದರ್ಭದಲ್ಲಿ ಅವ್ರಿಗೆ ಏನು ಉತ್ತರ ಹೇಳಬೇಕು ಅಂತ ಗೊತ್ತಾಗದೆ ಅಥವಾ ಕನ್ಫ್ಯೂಷನ್ಗೆ ಒಳಗಾಗಿ ಹೇಳಿದ್ರ ಗೊತ್ತಿಲ್ಲ. ಬಟ್ ರಕ್ಷಿತ್ ಶೆಟ್ಟಿ ಅವರ ಹೇಳಿಕೆಯನ್ನು ತಡೆಯುವಂತಹ ಪ್ರಯತ್ನವನ್ನು ಕೂಡ ಆ ಸಂದರ್ಭದಲ್ಲಿ ಮಾಡ್ತಾರೆ. ಬಟ್ ಆದರೂ ಕೂಡ ರಶ್ಮಿಕಾ ಸ್ವಲ್ಪ ಕಾಲ ಯೋಚನೆ ಮಾಡಿ ರ್ಯಾಪಿಡ್ ಫೈರ್ ಆಗಿರೋದ್ರಿಂದ ಆನ್ಸರ್ ಮಾಡಲೇಬೇಕಾಗಿರುತ್ತೆ. ಅವ್ರು ಅದನ್ನು ಸ್ಕಿಪ್ ಅಂತ ಹೇಳಿದ್ರು ಕೂಡ ಅಲ್ಲಿ ಬಿಡೋದಿಲ್ಲ. ಆನ್ಸರ್ ಮಾಡಲೇಬೇಕಾದಂಥ ಒಂದು ಸಿಚುಯೇಷನ್ ಉಂಟಾದಂಥ ಸಂದರ್ಭದಲ್ಲಿ ಯಶ್ ಅಂತ ಹೇಳ್ಬಿಟ್ಟು ಶೋ ಆಫ್ ಅಂತ ಬಂದಂಥ ಸಂದರ್ಭದಲ್ಲಿ ಅದಕ್ಕೆ ಯಶ್ ಹೋಲಿಕೆ ಆಗ್ತಾರೆ ಅಂತ ಹೇಳ್ಬಿಟ್ಟು ಆನ್ಸರ್ ಮಾಡ್ತಾರೆ. ಸೊ ಅದಾಗಿದ್ದ ನೆಕ್ಸ್ಟ್ ಏನು ಬೆಳವಣಿಗೆ ಆಗುತ್ತೆ ಅಂತ ಹೇಳಿದ್ರೆ ಕಂಪ್ಲೀಟ್ ಆಗಿ ಯಶ್ ಫ್ಯಾನ್ಸ್ ಈ ಕಡೆ ರಶ್ಮಿಕಾ ಮಂದಣ್ಣ ಮೇಲೆ ಗರಂ ಆಗ್ತಾರೆ. ಅದು ಈ ರೀತಿಯಾಗಿ ಒಂದೆರಡು ವಿಚಾರದಲ್ಲಿ ಏನು ರಶ್ಮಿಕಾ ಮಂದಣ್ಣ ಕಾಂಟ್ರವರ್ಸಿಗೆ ಒಳಗಾಗಿಲ್ಲ. ಈ ರೀತಿಯಾಗಿ ಅಂದರೆ ಏನು ಹೇಳಬೇಕು ಅಂತ ಗೊತ್ತಾಗದೆ ಅಥವಾ ಇಂಟೆನ್ಷನಲ್ಲಿನೋ ಅಥವಾ ಬೇರೆ ಯಾವುದೋ ಚಾಯ್ಸಸ್ ಇಲ್ಲದೆ ಹೇಳಿರ್ತಾರ ಗೊತ್ತಿಲ್ಲ. ಸಿಕ್ಕಾಪಟ್ಟೆ ಸುಮಾರು ಸಲ ಈ ರೀತಿಯಾಗಿ ಹೇಳಿಕೆಗಳನ್ನು ಕೊಟ್ಟು ಫ್ಯಾನ್ಸ್ಗಳಿಗಾಗಿರ್ಬೋದು ಅಥವಾ ಜನರ ಬಾಯಿಗೆ ಒಂದು ರೀತಿಯಾಗಿ ಆಹಾರವಾಗ್ತಾನೆ ಇದ್ದಾರೆ ರಶ್ಮಿಕಾ ಮಂದಣ್ಣ. ಬಟ್ ಅದಾಗಿಯೂ ಕೂಡ ಅವರು ಬೆಳೀತಾನೆ ಹೋದ್ರು. ಇವಾಗ ಎಲ್ಲರೂ ಕೂಡ ವಿಶ್ವವೇ ತಿರುಗಿ ನೋಡುವಂತಹ ಒಂದು ಪ್ಲೇಸಲ್ಲಿ ಇದ್ದಾರೆ. ಬಟ್ ಆ ಒಂದು ವಿಚಾರ ಯಾವಾಗ ತುಂಬ ತಾರಕಕ್ಕೇರ್ತು, ಯಶ್ ಫ್ಯಾನ್ಸ್ ಎಲ್ಲ ಯಾವಾಗ ಗರಂ ಆಗೋದಕ್ಕೆ ಆರಂಭ ಮಾಡಿದ್ರು, ಈ ಕಡೆ ಯಶ್ಗೂ ಕೂಡ ಎಲ್ಲೋ ತಪ್ಪಾಗ್ತಾ ಇದೆ, ಇದಕ್ಕೆ ನಾನು ರಿಯಾಕ್ಟ್ ಮಾಡಬೇಕು ಅಂತ ಅನಿಸಿದ ತಕ್ಷಣ ಫೇಸ್ಬುಕ್ಕಲ್ಲಿ ಒಂದು ಪೋಸ್ಟನ್ನು ಶೇರ್ ಮಾಡ್ತಾರೆ. ಸೊ ಆ ಪೋಸ್ಟಲ್ಲಿ ಏನೆಲ್ಲ ಬರ್ತ್ಕೊಂಡಿದ್ದಾರೆ ಸೊ ನೋಡ್ತಾ ಹೋಗೋದಾದರೆ, ಫಸ್ಟ್ನೇದಾಗಿ ಎಲ್ರಿಗೂ ನಮಸ್ಕಾರ. ಒಬ್ಬ ನಟನಾಗಿ ನಿಮ್ಮೆಲ್ಲರ ಪ್ರೀತಿ ಮತ್ತು ಅಭಿಮಾನವನ್ನು ಸಂಪಾದನೆಯನ್ನು ಮಾಡೋದು ನನ್ನ ಗುರಿ. ಅದನ್ನು ನಾನು ಗುರಿಯಾಗಿಸ್ಕೊಂಡು ಕೆಲಸವನ್ನು ನಾನು ಮಾಡ್ತಾನೆ ಇದ್ದೀನಿ. ಡೇ ಒನ್ನಿಂದನೂ ಕೂಡ ಕೆಲವೊಮ್ಮೆ ಎದುರಾಗುವಂತಹ ಅನಗತ್ಯ ಅನಿಸುವಂತಹ ವಿಷಯಗಳನ್ನು ನಿರ್ಲಕ್ಷಿಸುವಂತಹ ಸ್ವಭಾವವನ್ನು ನಾನು ರೂಢಿ ಮಾಡ್ಕೊಂಡಿದ್ದೀನಿ. ಅಂದರೆ ಇದನ್ನು ನಿರ್ಲಕ್ಷ್ಯ ಮಾಡಿ ಆ ಒಂದು ಹೇಳಿಕೆಯನ್ನು, ಬಿಕಾಸ್ ಯಶ್ ಫ್ಯಾನ್ಸ್ ಯಾವಾಗ ಸಿಕ್ಕಾಪಟ್ಟೆ ಗರಂ ಆಗಿ ಆ ಕಮೆಂಟ್ಸ್ ಆಗಿರ್ಬೋದು, ಬ್ಯಾಡ್ ಕಮೆಂಟ್ಸ್ ಆಗಿರ್ಬೋದು ಮತ್ತು ಟ್ರೋಲ್ಸ್ ಆಗಿರ್ಬೋದು ಅದನ್ನೆಲ್ಲ ನೋಡಿ ಗಮನಿಸಿ ಯಶ್ ಈ ರೀತಿಯಾಗಿ ರಿಯಾಕ್ಟ್ ಮಾಡಿರುವಂಥದ್ದು 2016-17 ಕಿರಿಕ್ ಪಾರ್ಟಿ ರಿಲೀಸ್ ಸಂದರ್ಭದಲ್ಲಿ. ಆ್ಯಂಡ್ ಈಗ ಆಲ್ರೆಡಿ ನಾನು ಅನಗತ್ಯ ಎನಿಸುವಂತಹ ವಿಷಯಗಳನ್ನು ನಿರ್ಲಕ್ಷಿಸುವಂತಹ ಸ್ವಭಾವವನ್ನು ರೂಢಿ ಮಾಡ್ಕೊಂಡಿದ್ದೀನಿ. ಆದರೆ ನನ್ನನ್ನು ಪ್ರೀತಿಸುವ ನಿಮ್ಮ ಮನಸ್ಸಿಗೆ ನೋವುಂಟಾದಂತಹ ಸಂದರ್ಭದಲ್ಲಿ ಪ್ರತಿಕ್ರಿಯೆಯನ್ನು ನೀಡದೇ ಇರೋದು ಕೂಡ ನನ್ನಿಂದ ಸಾಧ್ಯ ಆಗೋದಿಲ್ಲ. ಸೊ ನಾನು ರಿಯಾಕ್ಟ್ ಮಾಡಲೇಬೇಕು. ಬಿಕಾಸ್ ಆ ನೋವನ್ನು ಆ ಕಮೆಂಟ್ಸ್ ಮುಖಾಂತರ, ಆ ಟ್ರೋಲ್ಗಳ ಮುಖಾಂತರ ಎಲ್ಲರೂ ಕೂಡ ಅಭಿಮಾನಿಗಳು ತೋರಿಸ್ತಾ ಇದ್ದಾರೆ. ಸೊ ಆ ಒಂದು ಸಂದರ್ಭದಲ್ಲಿ ನಾನು ರಿಯಾಕ್ಟ್ ಮಾಡಲೇಬೇಕಾಗತ್ತೆ. ನಿಮ್ಮ ಅಭಿಮಾನ ಪ್ರೀತಿಗೆ ಬೆಲೆ ಕಟ್ಟೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕೆ ನಾನೆಂದೂ ಕೂಡ ಚಿರಋಣಿ ಅಂತ ಹೇಳ್ಬಿಟ್ಟು ಬರೆದುಕೊಂಡಿದ್ದಾರೆ. ನೆಕ್ಸ್ಟ್, ರಶ್ಮಿಕಾ ಅವರು ವೈಯಕ್ತಿಕವಾಗಿ ನನಗೆ ಪರಿಚಿತರ ಅಲ್ಲ. ವೈಯಕ್ತಿಕವಾಗಿ ನಾನು ಅವ್ರನ್ನ ಭೇಟಿಯೂ ಕೂಡ ಮಾಡಿಲ್ಲ, ಎಲ್ಲಿಯೂ ಕೂಡ ಮಾತು ಸಹ ನಾನು ಆಡಿಸಿಲ್ಲ ಅನ್ನುವಂತಹ ಉತ್ತರವನ್ನು ಹೇಳ್ತಾ ಇದ್ದಾರೆ. ಹಾಗಂತ ಅವರಿಗೆ ನನ್ನ ಬಗ್ಗೆ ಯಾವುದೇ ರೀತಿಯ ಅಭಿಪ್ರಾಯ ಇರಬಾರ್ದು ಅಂತ ಏನಿಲ್ಲ. ಬಿಕಾಸ್ ಅವರು ಯಶ್ ಮೇಲೆ ಏನು ಅಭಿಪ್ರಾಯ ಇದೆ ಅನ್ನುವಂತಹ ಮಾತನ್ನು ಹೇಳಿದಂಥ ಸಂದರ್ಭದಲ್ಲಿ ಯಶ್ ಅದಕ್ಕೆ ರಿಯಾಕ್ಟ್ ಮಾಡಿರುವಂಥದ್ದು ನೋಡಿ ಎಷ್ಟು ಸೂಕ್ಷ್ಮವಾಗಿ ರಿಯಾಕ್ಟ್ ಮಾಡಿದ್ದಾರೆ. ನಾನು ಅವ್ರನ್ನ ಭೇಟಿ ಮಾಡಿಲ್ಲ, ಅವ್ರು ನನಗೆ ಪರಿಚಿತರೂ ಕೂಡ ಏನಲ್ಲ. ಆದರೆ ನನ್ನ ಬಗ್ಗೆ ಅವರು ಅಭಿಪ್ರಾಯ ಪಡೋದು ತಪ್ಪು ಅಂತ ಕೂಡ ನಾನು ಹೇಳೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತನ್ನು ಯಶ್ ಹೇಳಿರುವಂಥದ್ದು. ಅದರ ಜೊತೆಗೆ ಅವರ ಅಭಿಪ್ರಾಯ ಅವರದ್ದಾಗಿರುತ್ತೆ, ನಮ್ಮ ಅಭಿಪ್ರಾಯ ನಮ್ದಾಗಿರುತ್ತೆ. ಯಾವುದನ್ನೇ ಆಗಲಿ ನಾವು ಅದನ್ನು ಗೌರವಿಸಬೇಕು, ರೆಸ್ಪೆಕ್ಟ್ ಮಾಡಬೇಕು.
ಕೆಲಸ ಯಾರು ಮಾಡಬಾರ್ದು, ಅಲ್ಲಗಳೆಯುವಂತಹ ಕೆಲಸವನ್ನ ಆಗಿರ್ಬೋದು, ಟೀಕೆ ಟಿಪ್ಪಣಿಗಳನ್ನ ಮಾಡೋದಾಗಿರ್ಬೋದು, ಈ ಟ್ರೋಲ್ಸ್ ಆಗಿರ್ಬೋದು, ಮತ್ತೆ ಬ್ಯಾಡ್ ಕಮೆಂಟ್ಸ್ಗಳನ್ನ ಹಾಕೋದಾಗಿರ್ಬೋದು. ಸೊ ಈ ರೀತಿಯಾದಂತಹ ಕೆಲಸಗಳನ್ನ ದಯವಿಟ್ಟು ಫ್ಯಾನ್ಸ್ ಯಾರು ಕೂಡ ಮಾಡಬೇಡಿ ಅನ್ನುವಂಥ ರಿಕ್ವೆಸ್ಟ್ ಕೂಡ ಮಾಡ್ಕೊಂಡಿದ್ದಾರೆ. ಮತ್ತೆ ಎಲ್ಲರ ಅಭಿಪ್ರಾಯವನ್ನು ಕೂಡ ನಾವು ರೆಸ್ಪೆಕ್ಟ್ ಮಾಡೋಣ ಅನ್ನುವಂಥ ಮಾತನ್ನು ಕೂಡ ಯಶ್ ಹೇಳಿರುವಂಥದ್ದು. ಆ್ಯಂಡ್ ಒಬ್ಬರ ಅಭಿಪ್ರಾಯ ಏನಾಗಿರುತ್ತೆ, ಇನ್ನೊಬ್ಬರ ವ್ಯಕ್ತಿತ್ವವನ್ನ ನಿರ್ಧರಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ನೋಡಿ, ಈ ಲೈನ್ ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ಅಂದರೆ ಯಶ್ ಆವಾಗಲೇ ಅವ್ರು ಏನೋ ಒಂದು ಹೇಳಿದ್ರು ಅಂತ ಮಾತ್ರಕ್ಕೆ, ಅವ್ರು ಏನೋ ಒಂದು ಟೀಕೆ ಟಿಪ್ಪಣಿಗಳನ್ನ ಹೇಳ್ತಾ ಇದ್ದಾರೆ ಅನ್ನೋ ಮಾತ್ರಕ್ಕೆ ಅದರಿಂದ ನಮ್ಮ ವ್ಯಕ್ತಿತ್ವವನ್ನ ಅವರು ನಿರ್ಧರಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದು ಜಸ್ಟ್ ಅವರ ಒಪಿನಿಯನ್, ಅವರ ಅಭಿಪ್ರಾಯ ಮಾತ್ರ ಆಗಿರುತ್ತೆ ಅನ್ನುವಂಥ ಮಾತನ್ನು ಕೂಡ ಯಶ್ ಹೇಳಿರುವಂಥದ್ದು. ಸೊ ಅಲ್ಲಿ ಒಂದು ರೀತಿಯಾಗಿ ಅವರು ಅದನ್ನು ನೆಗ್ಲೆಕ್ಟ್ ಮಾಡಿದ್ದಾರೆ. ಸೊ ನೀವು ಕೂಡ ನನ್ನ ಫ್ಯಾನ್ಸ್ ಆಗಿ, ನನ್ನ ಒಳಿತನ ಬಯಸುವವರು ನೀವಾಗಿ, ಸೊ ನೀವು ಕೂಡ ಅದನ್ನು ನೆಗ್ಲೆಕ್ಟ್ ಮಾಡಿ, ಅಷ್ಟು ಸೀರಿಯಸ್ ಆಗಿ ತೆಗೆದುಕೊಳ್ಬೇಡಿ, ಇಲ್ಲಿಗೆ ಅದನ್ನು ಬಿಟ್ಟುಬಿಡಿ, ಇದನ್ನು ತುಂಬ ಚರ್ಚೆ ಮಾಡುವಂಥ ಒಂದು ಅಗತ್ಯ ಇಲ್ಲ ಅನ್ನುವಂಥ ಮಾತನ್ನು ಯಶ್ ಅವರ ಫ್ಯಾನ್ಸ್ಗೆ ಕಿವಿ ಮಾತನ್ನ ಹೇಳಿ ಫೇಸ್ಬುಕ್ನಲ್ಲಿ 2016-17 ಈಗ 9 years ಬ್ಯಾಕ್ ಒಂದು ಪೋಸ್ಟ್ನ ಶೇರ್ ಮಾಡ್ತಾರೆ. ಸೊ ಈ ವಿಚಾರವನ್ನ ನಾನು ಇವಾಗ ಯಾಕಪ್ಪ ಹೇಳ್ತಿದ್ದೀನಿ, ಅಷ್ಟು ವರ್ಷ ಹಳೆ ವಿಚಾರ ಈಗ ಯಾಕೆ ಬಂತು ಅಂತ ನಿಮ್ಮೆಲ್ಲರಿಗೂ ಕೂಡ ಪ್ರಶ್ನೆ ಹುಟ್ಟಬಹುದು. ಈಗ ಆಲ್ರೆಡಿ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ, ಟ್ರೋಲ್ ಆಗ್ತಾ ಇದೆ ಒಂದಷ್ಟು ವಿಚಾರಗಳು. ರಶ್ಮಿಕಾ ಮಂದಣ್ಣ ಹೇಳಿರುವಂತಹ ಹೇಳಿಕೆ ಆ್ಯಂಡ್ ಯಶ್ ರೀಸೆಂಟ್ಲಿ ಸ್ಯಾಟರ್ಡೇ ನೈಟ್ 10 o'clockಗೆ ಆರಂಭ ಆದಂಥ ಒಂದು 34 ವರ್ಷ ಇತಿಹಾಸ ಇರುವಂತಹ ಆಪ್ಕಿ ಅದಾಲತ್ ಶೋನಲ್ಲಿ ರಶ್ಮಿಕಾ ಮಂದಣ್ಣ ಅವರ ಬಗ್ಗೆ ರಾಜೇಶ್ ಶರ್ಮಾ ಅವರು ಪ್ರಶ್ನೆಯನ್ನ ಮಾಡ್ತಾರೆ ಯಶ್ಗೆ. ರಶ್ಮಿಕಾ ಮಂದಣ್ಣ ನಿಮ್ಮ ಬಗ್ಗೆ ಶೋ ಆಫ್ ಅಂತ ಹೇಳ್ಬಿಟ್ಟು ಒಂದು ಕಮೆಂಟ್ ಅನ್ನ ಮಾಡಿದ್ರು. ಸೊ ಆ ಕಮೆಂಟ್ ಬಗ್ಗೆ ನೀವು ಏನು ಹೇಳಕ್ ಇಚ್ಛಿಸ್ತೀರಾ, ಆಗ ರಿಯಾಕ್ಟ್ ಕೂಡ ಮಾಡಿದ್ರಿ ನೀವು ಅನ್ನುವಂಥ ಒಂದು ಮಾತನ್ನ ಕೇಳಿದಂತಹ ಸಂದರ್ಭದಲ್ಲಿ ಸೊ ಯಶ್ ಅದಕ್ಕೆ ಉತ್ತರವನ್ನು ಕೂಡ ಕೊಟ್ಟಿದ್ದಾರೆ. ತುಂಬಾ ಮೆಚೂರ್ಡ್ ಆಗಿ ಆನ್ಸರ್ ಮಾಡಿದ್ದಾರೆ. ಎಗೈನ್ ಇಲ್ಲೂ ಕೂಡ ಅದನ್ನೇ ಹೇಳಿದ್ದಾರೆ. ಸೊ ಆಗ ಯಾವುದೋ ಒಂದು ಬಕವಾಸಿ ಶೋ ನಡೀತಾ ಇತ್ತು, ಅಲ್ಲಿ ಒಂದಷ್ಟು ಈ ಥರ ರ್ಯಾಪಿಡ್ ಫೈರ್ ಅಂತ ಹೇಳ್ಬಿಟ್ಟು ಒಂದಷ್ಟು ಆಪ್ಷನ್ಸನ್ನು ಕೊಡ್ತಾರೆ. ಸೊ ಅದು ಒಂದು ರೀತಿ ಇಕ್ಕಟ್ಟಿಗೆ ಸಿಲುಕಿಸುವಂತಹ ಪ್ರಯತ್ನ. ಓಕೆ ಫೈನ್, ಅದು ಫನ್ನಿಯಾಗಾದರೂ ಮಾಡಿರ್ಬೋದು ಅಥವಾ ಒಂದಷ್ಟು ವಿಚಾರಗಳನ್ನ ಹೊರತೆಗೆಸುವಂತಹ ನಿಟ್ಟಿನಲ್ಲಾದರೂ ಮಾಡಿರ್ಬೋದು. ಬಟ್ ಆ ಶೋಗೆ ಅವರು ಬಕವಾಸ ಶೋ ಅನ್ನುವಂಥ ಹೆಸರನ್ನು ಕೂಡ ಯಶ್ ಹೇಳ್ಬಿಟ್ಟಿದ್ದಾರೆ. ಅಂದರೆ ಬೇಸರದಲ್ಲಿ ಹೇಳಿರುವಂತಹ ಮಾತು ಅನ್ನುವಂಥದ್ದು ಅವರ ಒಂದು ಆ ಹೇಳಿಕೆಯಲ್ಲಿ, ಅವರ ಮುಖದ ಹಾವಭಾವದಲ್ಲಿ ನಮಗೆ ಗೊತ್ತಾಗುತ್ತೆ. ಆ ರೀತಿಯಾಗಿ ಹೇಳಿಬಿಟ್ಟು ಆ್ಯಂಡ್ ನನಗೆ ಅವರು ಅವಾಗ ಪರಿಚಿತರಿರಲಿಲ್ಲ, ಮತ್ತು ಅವರ ಅಭಿಪ್ರಾಯ ಒಪಿನಿಯನ್ ಆಗಿರುತ್ತೆ. ಅದು ಒಂದಷ್ಟು ಆಪ್ಷನ್ಸನ್ನು ಕೊಟ್ಟಂತಹ ಸಂದರ್ಭದಲ್ಲಿ ಅವ್ರಿಗೆ ನನ್ನ ಹೆಸರನ್ನು ಯಾಕೆ ತೆಗೆದುಕೊಳ್ಬೇಕು ಅಂತ ಅನ್ನಿಸ್ತು ಅಂತಲೂ ಗೊತ್ತಿರಲಿಲ್ಲ. ಅವರು ಆಗ ಇಂಡಸ್ಟ್ರಿಗೆ ಹೊಸಬ್ರು ಕೂಡ. ಸೊ ಎಲ್ಲೋ ಇಕ್ಕಟ್ಟಿನಲ್ಲಿ ಸಿಲುಕಿ ಹೇಳಿರ್ಬೋದೇನೋ ನನಗೆ ಗೊತ್ತಿಲ್ಲ, ಬಟ್ ನಾನು ಅದನ್ನು ಅಷ್ಟಾಗಿ ಸೀರಿಯಸ್ ಆಗಿ ತೆಗೆದುಕೊಂಡಿಲ್ಲ, ಬಿಟ್ಟಾಕಿದ್ದೀನಿ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ರು. ಆ್ಯಂಡ್ ಅವ್ರು ಏನೋ ಹೇಳಿದ್ದಾರೆ ಅಂದ ಮಾತ್ರಕ್ಕೆ, ಅವರು ತಮ್ಮ ಅಭಿಪ್ರಾಯವನ್ನು, ತಮ್ಮ ಒಪಿನಿಯನ್ನ ಹೇಳಿದ್ರು ಅಂದ ಮಾತ್ರಕ್ಕೆ ಅದನ್ನು ನಾನಾಗೋದಕ್ಕೆ ಸಾಧ್ಯ ಆಗಿರೋದಿಲ್ಲ ಅಲ್ವಾ, ನನ್ನ ವ್ಯಕ್ತಿತ್ವವನ್ನು ಅವರು ರೂಪಿಸೋದಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಸೊ ಈ ರೀತಿಯಾಗೂ ಕೂಡ ಯಶ್ ಒಂದು ರೀತಿಯಾಗಿ ಖಡಕ್ಕಾದ ಉತ್ತರವನ್ನು ಆ ಆಪ್ಕಿ ಅದಾಲತ್ ಶೋನಲ್ಲಿ ಕೊಟ್ಟಿರುವಂಥದ್ದು. ಸೊ ಇದರ ಮುಖೇನ ಯಶ್ ಆಗ ಅಂದರೆ ಈಗ 7 to 8 years 9 years ಬ್ಯಾಕ್ ಏನು ಒಂದು ವಿವಾದ ಸೃಷ್ಟಿ ಮಾಡಿದಂಥ ರಶ್ಮಿಕಾ ಮಂದಣ್ಣ ಅವರ ಹೇಳಿಕೆಗೆ ಈಗ ಆಪ್ಕಿ ಅದಾಲತ್ನಲ್ಲೂ ಕೂಡ ಅದೇ ರೀತಿಯಾಗಿ ಖದರಾಗಿ ಖಡಕ್ಕಾಗಿ ಉತ್ತರವನ್ನು ಕೊಟ್ಟಿದ್ದಾರೆ. ನಾನು ಅದನ್ನೆಲ್ಲ ನೆಗ್ಲೆಕ್ಟ್ ಮಾಡ್ತೀನಿ. ಸೊ ಇದರಿಂದ ವೀಕ್ಷಕರೇ ನಾವೆಲ್ಲ ಏನು ಒಂದು ತಿಳ್ಕೋಬೇಕು ಅಂತ ಹೇಳಿದ್ರೆ, ಟೀಕೆ ಟಿಪ್ಪಣಿಗಳಾಗಿರ್ಬೋದು, ಒಂದಷ್ಟು ಜನರ ಅಭಿಪ್ರಾಯಗಳಾಗಿರ್ಬೋದು, ಎಲ್ಲವೂ ಕೂಡ ಬರ್ತಾನೆ ಇರುತ್ತೆ. ದಿನನಿತ್ಯ ನಾವೆಲ್ಲದನ್ನು ಕೂಡ ಫೇಸ್ ಮಾಡಬೇಕಾದಂತಹ ಒಂದು ಸಂದರ್ಭ ಸನ್ನಿವೇಶಗಳು ಎದುರಾಗ್ತಾನೆ ಇರುತ್ತೆ. ಬಟ್ ನಾವು ನಮ್ಮ ಗುರಿಯನ್ನ ಇಟ್ಕೊಂಡು ಕೆಲಸವನ್ನ ಮಾಡ್ತಾ ಹೋದ್ರೆ ಯಶಸ್ಸು ಕಟ್ಟಿಟ್ಟ ಬುತ್ತಿ ಅನ್ನುವಂಥ ಮಾತನ್ನ ಯಶ್ ಮತ್ತೆ ಪದೇ ಪದೇ ಪ್ರೂವ್ ಮಾಡ್ತಾ ಇದ್ದಾರೆ. ಸೊ ಆಪ್ಕಿ ಅದಾಲತಲ್ಲೂ ಕೂಡ ಅದೇ ಮಾತನ್ನ ಅವರು ಸ್ಪಷ್ಟಪಡಿಸಿರುವಂಥದ್ದು. ಸೊ ಫೈನಲಿ ಏನಪ್ಪಾ ಅಂತ ಹೇಳಿದ್ರೆ, ಅವರು ಈ ರೀತಿಯಾದಂತಹ ಚರ್ಚೆಗಳಿಗೆ, ವಾದ ವಿವಾದಗಳಿಗೆ ಅದನ್ನೇ ಒಂದು ದೊಡ್ಡದಾಗಿ ಮಾಡ್ತಾ, ಅದನ್ನೇ ಒಂದು ಕಾಂಟ್ರವರ್ಸಿ ಥರ ಮಾಡ್ತಾ ಮುಂದುವರಿಸ್ಕೊಂಡು ಹೋಗೋದ್ರ ಬದಲು, ಅಂದರೆ ಆರೋಪ ಪ್ರತ್ಯಾರೋಪಗಳು, ವಾದ ವಿವಾದಗಳು ಇದೆಲ್ಲವಕ್ಕೂ ಕೂಡ ಫುಲ್ ಸ್ಟಾಪ್ ಇಟ್ಬಿಟ್ಟು, ಅಲ್ಲಿ ನಾವು ಟೈಮ್ ವೇಸ್ಟ್ ಮಾಡೋದನ್ನ ಬಿಟ್ಬಿಟ್ಟು ನಮ್ಮ ಕೆಲಸ ಏನಿದೆ, ನಮ್ಮ ಗುರಿ ಏನಿದೆ ಆ ಕಡೆ ನಾವು ಗಮನವನ್ನು ಹರಿಸೋಣ ಅನ್ನುವಂಥ ಮಾತನ್ನ ಯಶ್ ಹೇಳಿರುವಂಥದ್ದು. ಸೊ ಎಲ್ರಿಗೂ ಒಂದು ರೀತಿ ರೋಲ್ ಮಾಡೆಲ್ ಥರ, ಒಂದು ಸ್ಫೂರ್ತಿ ಥರ, ಒಂದು ಇನ್ಸ್ಪಿರೇಷನ್ ಥರ ಮಾತುಗಳನ್ನು ಯಶ್ ಆಡಿರುವಂಥದ್ದು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ. ಯಶ್ ಅವರ ಆ ಖದರಿನ ಉತ್ತರ ಅಂತಲೇ ಹೇಳ್ಬೋದು. ಸೊ ಇದಿಷ್ಟು ಇವತ್ತಿನ ಸ್ಪೆಷಲ್ ಕಂಟೆಂಟ್. ಇನ್ನಷ್ಟು ಒಳ್ಳೊಳ್ಳೆ ಕಂಟೆಂಟ್ಗಳಿಗಾಗಿ ಫಾಲೋ ಮಾಡಿ ಸುವರ್ಣ ನ್ಯೂಸ್ ಡಿಜಿಟಲ್. ಇಷ್ಟೊತ್ತು ಸುದ್ದಿ ಕೊಟ್ಟ ನಾನು ರೋಜಾ ಮನು ಪಾಟೀಲ್. ಥ್ಯಾಂಕ್ ಯು.